ವೆಲ್ಕಮ್ ಬ್ಯಾಕ್ ಟು ಜಕ್ಯಾರ್ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು SSLC ತರಗತಿಗೆ ಸಂಬಂಧಿಸಿದಂತೆ ಅತಿ ಇಂಪಾರ್ಟೆಂಟ್ ಆಗಿರುವಂತಹ ಪದ್ಯಪಾಠ ಪಾಠ 4 ಅಭಿನವ್ ಮನುಷ್ಯ ಬಗ್ಗೆ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಯಾವೆಲ್ಲ ಪ್ರಶ್ನೆಗಳನ್ನು ನಿಮ್ಮ ಪುಸ್ತಕದಲ್ಲಿ ಕೊಡಲಾಗಿದೆ ಹಾಗೂ ಪರೀಕ್ಷಾ ದೃಷ್ಟಿಯಿಂದ ಯಾವೆಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿದ್ದಾವೆ ಹಾಗೂ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಅನ್ನ ಮಾಡೋಣ. तो इस कविता के कवि हैं, ಈ ಕವಿಯ ಕವಿ ಯಾರಾಗಿದ್ದಾರೆ? रामधारी सिंह दिनकर. तो इनका एक संक्षिप्त परिचय. जन्म हुआ है ईस्वी सन 1908 को, 1908 ಇವರ ಜನ್ಮ ಆಗ್ತದೆ. इनका जन्म स्थान है सिमरिया गांव, मुंगेर जिला. यहाँ पर होना था ಬಿಹಾರ್ ಪ್ರಾಂತ. ಬಿಹಾರ್ ಪ್ರಾಂತದಲ್ಲಿ ಅಂದರೆ ಬಿಹಾರ್ ರಾಜ್ಯದ ಮುಂಗೇರ್ ಜಿಲ್ಲೆಯ ಸಿಮ್ರಿಯಾ ಎನ್ನುವಂಥ ಊರಲ್ಲಿ ಇವರ ಜನ್ಮವನ್ನು ತಾಳ್ತಾರೆ. ಮೃತ್ಯು ಹೇ 1974, 1974ಕ್ಕೆ ಇವರು ನಿಧನವನ್ನು ಹೊಂತಾರೆ. ಇದು ಅವರ ಸಂಕ್ಷಿಪ್ತ ಪರಿಚಯ ಆಗಿತ್ತು. ಇದು ಒಂದು ಅವರ ಭಾವಚಿತ್ರ ಹಾಗೂ ಯಾವ ತರನಾಗಿ ಒಬ್ಬ ಮನುಷ್ಯ ಆಧುನಿಕತೆಯಿಂದ ಕೂಡಿಕೊಂಡಿದ್ದಾನೆ ಅನ್ನೋದಕ್ಕೆ ಒಂದು ಚಿತ್ರವನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಅದೇ ಥರ ಅವರ ಪ್ರಮುಖ ರಚನೆಗಳನ್ನು ನೋಡುವುದಾದರೆ ಪ್ರಮುಖ ರಚನೆಯೇ ಹೇ ಹುಂಕಾರ, ರೇಣುಕಾ, ರಸವಂತಿ, ಸಾಮಧೇನಿ, ಧೂಪ್ ಚಾಹ, ಕುರುಕ್ಷೇತ್ರ, ಬಾಪು, ರಶ್ಮಿರತಿ ಆದಿ ಹೀಗೆ ಹಲವಾರು ಕೃತಿಗಳನ್ನು ಅವರು ರಚನೆಯನ್ನು ಮಾಡಿದ್ದಾರೆ. अभिनव मनुष्य पद्य भाग कुरुक्षेत्र के षष्ठ सर्ग से लिया गया है. ಸೊ ಈ ಒಂದು ಪದ್ಯಪಾಠ ಅಭಿನವ ಮನುಷ್ಯ ಕುರುಕ್ಷೇತ್ರ ಎನ್ನುವಂಥದ್ದು ಅವರು ರಚನೆ ಮಾಡಿರ್ತಕ್ಕಂಥ ಒಂದು ಸಂಕಲನ ಇದೆ. ಅದರಲ್ಲಿರುವಂಥ ಷಷ್ಠ ಅಂದರೆ 6ನೇ ಸರ್ಗದಿಂದ 6ನೇ ಭಾಗದಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ ಅಂತ ನಾವು ಹೇಳಬಹುದು. ಚಲಿಯೇ ಬಿನಾ ದೇರ್ ಕಿಯೇ ಬನ್ನಿ ಪ್ರಶ್ನೆಗಳತ್ತ ಸಾಗೋಣ. ಅಭ್ಯಾಸ ಭಾಗದಲ್ಲಿ ಒಂದು ಪ್ರಶ್ನೆಗಳು ನೋಡುವುದಾದರೆ ಮುಖ್ಯ ಪ್ರಶ್ನೆ ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ, ಒಂದು ವಾಕ್ಯದಲ್ಲಿ ಉತ್ತರ ಬರೀರಿ ಅಂತಿದೆ. ಸೊ ಪಹಲ ಪ್ರಶ್ನೆ ಹೇ ಆಜ್ ಕಿ ದುನಿಯಾ ಕೈಸಿ ಹೇ, ಅಥವಾ ಇದೇ ಪ್ರಶ್ನೆಯನ್ನು ಅಥವಾ ಪ್ರಶ್ನೆಯನ್ನು ಕೊಡುತ್ತೀನಿ. ಹಲವಾರು ಸಲ ಪರೀಕ್ಷೆಯಲ್ಲಿ ಈ ಥರನೂ ಕೂಡ ಕೇಳಿದ್ದಾರೆ. ಕವಿತಾ ಕೆ ಅನುಸಾರ ವರ್ತಮಾನ್ ದುನಿಯಾ ಕೈಸಿ ಹೇ ಎನ್ನುವಂಥ ಪ್ರಶ್ನೆ ಹಲವಾರು ಸಲ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಸೊ ಎರಡು ಪ್ರಶ್ನೆಗಳಿಗೆ ಒಂದೇ ಉತ್ತರ ಏನಾಗ್ತದೆ? ಆಜ್ ಕಿ ದುನಿಯಾ ವಿಚಿತ್ರ ಔರ್ ನವೀನ್ ಹೇ ಎನ್ನುವಂಥದ್ದು ಸಿಂಪಲ್ ಆಗಿ ಒಂದು ವಾಕ್ಯದಲ್ಲಿ ಬರೆದರೆ ಸಾಕು. ಪ್ರಶ್ನೆ ಎರಡನ್ನ ನೋಡುವುದಾದರೆ ಮಾನವ್ ಕೆ ಹುಕುಂ ಪರ್ ಕ್ಯಾ ಚಡ್ತಾ ಔರ್ ಉತ್ತರ್ತಾ ಹೇ, ಮನುಷ್ಯನ ಆಜ್ಞೆಯ ಮೇರೆಗೆ ಏನು ಏರಿಳಿತ ಕಾಣ್ತದೆ ಎನ್ನುವಂಥ ಪ್ರಶ್ನೆಯನ್ನ ಕೇಳಲಾಗಿದೆ. ಜಿಸ್ಕಾ ಉತ್ತರ ಹೇ ಮಾನವ್ ಕೆ ಹುಕುಂ ಪರ್ ಪವನ್ ಕಾ ತಾಪ್ ಚಡ್ತಾ ಉತ್ತರ್ತಾ ಹೇ ಎನ್ನುವಂಥದ್ದು ಸರಿಯಾಗಿರುವಂಥ ಪ್ರಶ್ನೆ. ಪ್ರಶ್ನೆ ಮೂರನ್ನ ನೋಡುವುದಾದರೆ ಪ್ರಶ್ನೆ 3 ದೇಖೆಂಗೆ ಪರಮಾಣು ಕಿಸೆ ದೇಖ್ಕರ್ ಕಾಂಪ್ತೆ ಹೇ, ಪರಮಾಣುಗಳು ಯಾರನ್ನ ನೋಡಿ ನಡುಗ್ತವೆ? ಕಾಂಪ್ನ ಅಂದರೆ ಇಲ್ಲಿ ನಡುಗುವುದು. ಜಿಸ್ಕಾ ಉತ್ತರ ಹೋಗ ಪರಮಾಣು ಮಾನವಕ್ಕೆ ಹಾತೋಂ ಅಥವಾ ಕರೋಂಕೆ ಅಂತ ಬರೆದರೂ ಕೂಡ ಸರಿಯಾಗಿರುವಂಥ ಉತ್ತರ. ಮಾನವಕ್ಕೆ ಹಾತೋಂಕೋ ದೇಖ್ಕರ್ ಕಾಂಪ್ತೆ ಹೇ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. ಪ್ರಶ್ನೆ 4 ಹೇ ಅಭಿನವ್ ಮನುಷ್ಯ ಕವಿತಾ ಕೆ ಕವಿ ಕಾ ನಾಮ್ ಲಿಖಿಯೇ ಎನ್ನುವಂಥದ್ದು ಪ್ರಶ್ನೆಯನ್ನು ಕೇಳಲಾಗಿದೆ. ಜಿಸ್ಕಾ ಉತ್ತರ ಹೋಗ ಅಭಿನವ್ ಮನುಷ್ಯ ಕವಿತಾ ಕೆ ಕವಿ ರಾಮಧಾರಿ ಸಿಂಗ್ ದಿನಕರ್ ಹೇ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. ಪ್ರಶ್ನೆ 5ನ್ನ ನೋಡುವುದಾದರೆ ಆಧುನಿಕ್ ಪುರುಷ್ನೆ ಕಿಸ್ ಪರ್ ವಿಜಯ್ ಪಾಯಿ ಹೇ ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಅಥವಾ ಇದೇ ಪ್ರಶ್ನೆಯನ್ನು ಮತ್ತೆ ಯಾವ ಥರ ಕೇಳ್ತಾರೆ ಅಂದರೆ ದಿನಕರ್ ಜಿ ಕೆ ಅನುಸಾರ ಆಧುನಿಕ್ ಮಾನವನೆ ಕಿಸ್ ಪರ್ ವಿಜಯ್ ಪಾಯಿ ಹೇ ಎನ್ನುವಂಥದ್ದನ್ನು ಕೂಡ ಹೀಗೂ ಕೂಡ ಹಲವಾರು ಸಲ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಜಿಸ್ಕಾ ಉತ್ತರ ಹೋಗ ಆಧುನಿಕ್ ಮಾನವನೆ ಪ್ರಕೃತಿ ಕೆ ಹರ್ ತತ್ವ ಪರ್ ವಿಜಯ್ ಪಾಯಿ ಹೇ ಎನ್ನುವಂಥ ಎನ್ನುವಂಥ ಉತ್ತರವನ್ನು ತಾವುಗಳು ಬರಿಬೇಕು. ಪ್ರಶ್ನೆ 6 ಹೇ ನರ್ ಕಿನ್ ಕಿನ್ ಕೋ ಏಕ್ ಸಮಾನ್ ಲಾಂಗ್ ಸಕ್ತಾ ಹೇ ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಜಿಸ್ಕಾ ಉತ್ತರ ಹೋಗ ನದಿ ನರ್ नदी पहाड़ सागर, अथवा जिसको हम पद्य भाग के अंदर इस प्रकार से आया है सरित गिरी ಸಿಂಧು ಕೋ ಏಕ್ ಸಮಾನ್ ಲಾಂಗ್ ಸಕ್ತಾ ಹೇ ಎನ್ನುವಂಥದ್ದನ್ನು ಬರಿಬೇಕು. ಪ್ರಶ್ನೆ 7ನ್ನ ನೋಡುವುದಾದರೆ ಆಜ್ ಮನುಜ್ ಅಂದರೆ ಇಲ್ಲಿ ಮಾನವನು ಕೂಡ ಆಗತ್ತೆ. ಈ ಥರನೂ ಕೂಡ ಮನುಜ ತೆಗೆದು ಮನುಷ್ಯ ಅಂತಲೂ ಕೂಡ ಕೊಡಬಹುದು. ಆಜ್ ಮನುಜ್ ಕಾ ಯಾನ್ ಕಹಾ ಜಾ ರಹಾ, ಎಲ್ಲಿ ಹೋಗ್ತಾ ಇದೆ ಮನುಷ್ಯನ ಯಾನ? और इसका सही उत्तर है आज मनुष्य का यान गगन में जा रहा है ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಇನ್ನು ಪ್ರಶ್ನೆ 8 ಮತ್ತು 9 ಎಕ್ಸ್ಟ್ರಾ ಕ್ವಶನ್ಸ್ಗಳಿದ್ದಾವೆ. ಹಲವಾರು ಸಲ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳಿದ್ದಾವೆ, ನಿಮ್ಮ ಪುಸ್ತಕದಲ್ಲಿ ಇಲ್ಲ. ಸಾಧ್ಯವಾದಷ್ಟು ಇದನ್ನು ಕೂಡ ನೋಟ್ ಮಾಡಿಕೊಂಡು ನಿಮ್ಮ ಫೇಸ್ಬುಕ್ಕಲ್ಲಿ ಬರೆಯಿರಿ. ಪವನ್ ಕಾ ತಾಪ್ ಕಿಸ್ಕೆ ಹುಕುಂ ಪರ್ ಚಡ್ತಾ ಉತ್ತರ್ತಾ ಹೇ, ಗಾಳಿಯ ತಾಪಮಾನ ಯಾರ ಆಜ್ಞೆಯ ಮೇರೆಗೆ ಏರಿಳಿತ ಕಾಣ್ತದೆ? जिसका उत्तर होगा
पवन का ताप ಮಾನವ ಅಥವಾ ಮನುಷ್ಯಕ್ಕೆ ಹುಕುಂ ಪರ್ ಚಡ್ತಾ ಉತರ್ತಾ ಹೈ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಪ್ರಶ್ನೆ 9 ನೋಡುವುದಾದರೆ ಅಭಿನವ್ ಮನುಷ್ಯ ವಿಜಯ್ ಬನ್ಕರ್, ಇಲ್ಲಿ ಬನಾಕರ್ ಆಗಿದೆ, ವಿಜಯ್ ಬನ್ಕರ್ ಕಹಾ ಆಸೀನ್ ಹೈ ಎನ್ನುವಂಥದ್ದು ರೀಸೆಂಟ್ ಆಗಿ ಜೂನ್ 2024 ಎಸ್ ಎಸ್ ಎಲ್ ಸಿ ಎಕ್ಸಾಮ್ 2ಗೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. अभिनव मनुष्य विजय बनकर कहाँ आसीन है, जिसका उत्तर होगा अभिनव मनुष्य विजय बनाकर, ಇಲ್ಲಿನೂ ಕೂಡ ಆಗಿದೆ ವಿಜಯ್ ಬನ್ಕರ್ ಪ್ರಕೃತಿ ಪರ್. ಸೊ ಇದು ಪ್ರಕೃತಿ ಪರ್ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. ಪ್ರಕೃತಿ ಪರ್ ಆಸೀನ್ ಹೈ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. ಪ್ರಶ್ನೆ 2 ನೋಡುವುದಾದರೆ ದೋ ತೀನ್ ವಾಕ್ಯೊಮ್ಮೆ ಉತ್ತರ ಲಿಖಿ ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇಲ್ಲಿ ಹಲವಾರು ಬೇರೆ ಬೇರೆ ರೂಪದಲ್ಲಿ ಪ್ರಶ್ನೆಗಳನ್ನು ಕೇಳಿದರೆ ಅದೆಲ್ಲವನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಈ ಪ್ರಕಾರವಾಗಿ ನೀವು ಒಟ್ಟೆ ಕನ್ಫ್ಯೂಸ್ ಆಗಬಾರ್ದು. ಮೊದಲನೇ ಪ್ರಶ್ನೆ ನಿಮ್ಮ ಪುಸ್ತಕದಲ್ಲಿ ಇರುವಂತೆ ಪ್ರಕೃತಿ ಪರ್ ಸರ್ವತ್ರ ಹೈ ವಿಜಯ್ ಪುರುಷ್ ಆಸೀನ್ ಇಸ್ ಪಂಕ್ತಿ ಕಾ ಆಶಯ ಸಮझाइए ಅಥವಾ ಸ್ಪಷ್ಟ ಕೀಜಿಯೆ ಅಂತಲೂ ಕೂಡ ಕೇಳಿರ್ಬೋದು. ಅಥವಾ ಇದೇ ಪ್ರಶ್ನೆಯನ್ನು आधुनिक मानव की भौतिक साधना का विवरण कविता के आधार पर कीजिए ಎನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಅಥವಾ ಇದೇ ಪ್ರಶ್ನೆಯನ್ನು ಮತ್ತೆ ದಿನಕರ್ ಜಿ ने आधुनिक मानव की भौतिक साधना का वर्णन कैसे किया है ಎನ್ನುವಂಥದ್ದು ಹಲವಾರು ಸಲ ಇದನ್ನು ಪ್ರಶ್ನೆಯನ್ನು ಕೇಳಿದ್ದಾರೆ. आधुनिक मानव ने प्रकृति के हर तत्व पर कैसे विजय प्राप्त की है वर्णन कीजिए ಎನ್ನುವಂಥದ್ದನ್ನು ಕೂಡ ಕೇಳಬಹುದು. ಅಥವಾ ಇದೇ ಪ್ರಶ್ನೆಯನ್ನು कवि दिनकर जी ने वैज्ञानिक युग और आधुनिक मानव का विश्लेषण कैसे किया है स्पष्ट कीजिए ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಹಲವಾರು ಸಲ ಕೇಳಲಾಗಿದೆ. ಸೊ ಇದರ ಉತ್ತರ ಈ ಥರ ಪಾಯಿಂಟ್ಸ್ ರೂಪದಲ್ಲಿ ಬರೀಬೇಕು. आधुनिक मानव ने प्रकृति के हर तत्व को अपने नियंत्रण में कर लिया है. उसने जल विद्युत भाप वायु पर अपना नियंत्रण बना लिया है. वह नदी समुद्र सागर को एक समान लांघ सकता है. उसका यान आकाश में जा रहा है. वह परमाणु प्रयोग भी कर रहा है. उसकी बौद्धिक क्षमता असीमित है. आज मानव ने प्रकृति के हर एक तत्व को विकृत कर दिया है. इस प्रकार से ವಿಜಯ ಪ್ರಾಪ್ತ್ ಕಿ ಹೈ ಆಧುನಿಕ ಮಾನವಕಿ ಸಾಧನ. ಈ ಥರ ಇಷ್ಟು ಪಾಯಿಂಟ್ಗಳು ಬರೆದ್ರೆ ನಿಮಗೆ ಸಂಪೂರ್ಣ ಅಂಕಗಳು ಲಭಿಸ್ತವೆ. ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಲವಾರು ಸಲ ವಾರ್ಷಿಕ ಪರೀಕ್ಷೆಯಲ್ಲಿ 3 ಅಂಕಗಳಿಗೆ ಈ ಪ್ರಶ್ನೆ ಆದರೂ ಕೇಳ್ತಾರೆ ಅಥವಾ ನೆಕ್ಸ್ಟ್ ಇರುವಂಥ ಪ್ರಶ್ನೆ ಆದರೂ ಕೇಳ್ತಾರೆ. ಸೊ ಬನ್ನಿ 2ನೇ ಪ್ರಶ್ನೆಯತ್ತ ಸಾಗೋಣ. ಪ್ರಶ್ನೆ 2 ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕ್ಯಾ ಹೈ. ಅಥವಾ ಇದೇ ಪ್ರಶ್ನೆಯನ್ನು ಮತ್ತೆ ಹೇಗೆ ಕೇಳ್ತಾರೆ ಅಂದರೆ दिनकर जी के अनुसार मानव का सही पहचान क्या है ಎನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಅಥವಾ अभिनव मनुष्य कविता के आधार पर मनुष्य का सही परिचय कैसे स्थापित किया है ಎನ್ನುವಂಥ ಪ್ರಶ್ನೆ ಆದರೂ ಕೇಳಬಹುದು. ಹೀಗೆ ಬೇರೆ ಬೇರೆ ರೂಪದಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಆದರೆ ಎಲ್ಲ ಪ್ರಶ್ನೆಗಳಿಗೆ ಕೆಳಗೆ ಕೊಟ್ಟಿರುವಂಥ ಈ ಉತ್ತರವನ್ನೇ ಬರಿಬೇಕಾಗ್ತದೆ. ಪಾಯಿಂಟ್ಸ್ ರೂಪದಲ್ಲಿ ಬರಬೇಕು. जिसका उत्तर होगा कवि दिनकर जी कहते हैं आज मनुष्य ने प्रकृति पर विजय प्राप्त कर ली है. मानव को योम से पाताल तक सब कुछ ज्ञात है परंतु स्वयं को नहीं पहचाना, अपने भाईचारे को नहीं समझा. मानव की सही पहचान वह है जो मानव मानव के बीच स्नेह का बांध बांधता है. नेक्स्ट पॉइंट बंदबिಟ್ಟು जो मानव दूसरे मानव से प्रेम का रिश्ता जोड़कर आपस की दूरी को मिटाता है वही मानव कहलाने का अधिकारी होगा. ಇಲ್ಲಿವರೆಗೆ ಬರೀಬಹುದು. ಅಥವಾ ಇನ್ನೂ 2 ಪಾಯಿಂಟ್ಸನ್ನು ಸೇರಿಸಿದರೆ ಮತ್ತೆ ಯಾವ ಪ್ರಶ್ನೆ ಕೇಳಿದ್ರೂ ಸಹಿತ ಇದನ್ನು ಬರೆದರೆ ಅದರ ಉತ್ತರನೂ ಕೂಡ ಆಗ್ತದೆ. जो मनुष्य बुद्धि को चैतन्य हृदय से जीतता है वही मानव कहलाने का अधिकारी होगा. आपसी भाईचारा, पारस्परिक प्रेम, सह मनुष्य के साथ स्नेह से रहना ही मानव का सही परिचय है. ಸೊ ವಿದ್ಯಾರ್ಥಿಗಳೇ, ಎಲ್ಲದಕ್ಕೆ ನನಗೆ ಸಹಾಯ ಮಾಡಿರುವಂಥವರು ರವಿ ಚವ್ಹಾಣ್ ಅಂತ ನಮ್ಮ ಆತ್ಮೀಯ ಮಿತ್ರರು. ಅವರಿಗೂ ಕೂಡ ಈ ಒಂದು ವಿಡಿಯೋದ ಮುಖಾಂತರ ಬಹಳಷ್ಟು ಧನ್ಯವಾದಗಳು. ಪ್ರಶ್ನೆ 3 ದೇಖೆಂಗೆ. ಪ್ರಶ್ನೆ 3 ನೋಡುವುದಾದರೆ ಪ್ರಶ್ನೆ 3 इस कविता का दूसरा कौन सा शीर्षक हो सकता है और क्यों. ಈ ಒಂದು
ಪಾಠಕ್ಕೆ ಮತ್ತೆ ಯಾವುದು ಶೀರ್ಷಿಕೆ ಆಗಬಹುದು ಮತ್ತು ಏಕೆ ಎನ್ನುವಂಥ ಪ್ರಶ್ನೆಯನ್ನು ಕೊಡಲಾಗಿದೆ. ನೀವು ಯಾವ್ದು ಬೇಕಾದ್ರೂ ಇಲ್ಲಿ ಬರೀಬಹುದು. ಅಭಿನವ್ ಮನುಷ್ಯ ಕವಿತಾ ಕಾ ದೂಸರಾ ಶೀರ್ಷಕ್ ಆಧುನಿಕ್ ಯುಗ್ ಹೋ ಸಕ್ತಾ ಹೈ ಏನಂತ ಆಗ್ಬೋದು, ಆಧುನಿಕ್ ಯುಗ್ ಎನ್ನುವಂತಹ ನಾವು ಹೆಸರನ್ನು ಕೂಡ ಕೊಡಬಹುದು. ಆಧುನಿಕ್ ಯುಗ್ ಎನ್ನುವಂಥದ್ದು ನೀವು ಬೇಕಿದ್ರೆ ಬೇರೆನೂ ಕೂಡ ಕೊಡಬಹುದು. आधुनिक युग ಅಂತ ಕೊಡಬಹುದು. क्योंकि आज मानव ने प्रकृति के हर तत्व पर विजय प्राप्त कर लिया है. ಮತ್ತೆ ನೆಕ್ಸ್ಟ್ ಪಾಯಿಂಟ್ ಅನ್ನು ನೋಡುವುದಾದರೆ लेकिन मानव के बीच का संबंध भूल गया है. आज मानव सब कुछ कर सकता है लेकिन आपस का प्रेम नहीं समझ सका है ಎನ್ನುವಂಥದ್ದು. ಇನ್ನು ಈ ಪ್ರಶ್ನೆ 4 ನೋಡುವುದಾದರೆ ಮಕ್ಕಳು, ಈ ಪ್ರಶ್ನೆ 4 ಏನಿದೆ, ಸೊ ಇದು ಜೂನ್ 2024ಕ್ಕೆ ಈ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ. SSLC ಎಕ್ಸಾಮ್ 2ಗೆ ರೀಸೆಂಟಾಗಿ ಈ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ. ಸೊ ಇದರ ಕಡೆಯೂ ಕೂಡ ನಿಮ್ಮ ಲಕ್ಷ್ಯ ಇರಲಿ. ಅಭಿನವ್ ಮನುಷ್ಯ ಕವಿತಾ ಕಾ ಆಶಯ ಸ್ಪಷ್ಟ ಕೀಜಿಯೇ ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಹೊಸದಾಗಿರುವಂಥ ಪ್ರಶ್ನೆ, ಈ ಒಂದು ಪದ್ಯಪಾಠದಿಂದ ಕೇಳಲಾಗಿದೆ. ಸೊ ಇದನ್ನು ಕೂಡ ಮಿಸ್ ಮಾಡ್ಕೋಬೇಡಿ, ಇದು ಕೂಡ ಇರಲಿ ನಿಮ್ಮ ನೋಟಲ್ಲಿ, ಇದನ್ನು ನೋಟ್ ಮಾಡ್ಕೊಳ್ಳಿ. ಇಸ್ಕಾ ಉತ್ತರ ಹೋಗ स्नेह, मानवीयता, भाईचारा आदि का महत्व समझना, मानव मानव से प्रेम का रिश्ता जोड़ना, स्वयं को पहचानना, आपस के दूरी को मिटाना, बुद्धि पर चैतन्य ऊर की जीत होना. ಎಲ್ಲವೂ ಕೂಡ ಏನು ಹೇಳ್ಕೊಡ್ತವೆ ಅಂದರೆ ಇಸ್ ಪಾಠ ಕಾ ಇಸ್ ಪದ್ಯಪಾಠ ಕಾ ಆಶಯ ಹೇ. ಈ ಒಂದು ಪದ್ಯಪಾಠದ ಆಶಯ ಈ ಎಲ್ಲ ಪಾಯಿಂಟ್ಗಳಲ್ಲಿ ನಾವು ಕಾಣಬಹುದು. ಇಷ್ಟು ಪಾಯಿಂಟ್ಸ್ಗಳು ಬರೆದ್ರೆ ನಿಮಗೆ ಅಂಕಗಳು ಲಭಿಸ್ತವೆ. अब है मुख्य प्रश्न 3, भावार्थ लिखिए. भावार्थವನ್ನು ಬರೀರಿ ಅಂತ ಕೇಳಲಾಗಿದೆ. यह मनुज जो सृष्टि का श्रृंगार, विज्ञान का ज्ञान का आलोक का आगार, योम से पाताल तक सब कुछ इसे है गेय, पर न यह ಪರಿಚಯ ಮನುಜ್ का यह न उसका ಶ್ರೇಯ ಎನ್ನುವಂಥದ್ದು ಈ ಒಂದು ಪದ್ಯಪಾಠಕ್ಕೆ ಕೆಳಗಡೆ ಕೊಟ್ಟಿರುವಂಥ ಭಾವಾರ್ಥವನ್ನು ಬರಿಬೇಕು. जिसका भावार्थ सरल रूप से यह होगा. सरलವಾಗಿರುವಂಥ ಭಾವಾರ್ಥ, कवि रामधारी सिंह दिनकर जी कहना चाहते हैं कि यह मनुज जो सृष्टि का श्रृंगार है. सृष्टि का ಮಾಡ್ಕೊಳ್ಳಿ, सृष्टि का श्रृंगार है, ज्ञान का विज्ञान का प्रकाश का आश्रय है, आकाश से पाताल तक सब कुछ इसे पता है, परंतु यह मनुज का परिचय नहीं है और न ही उसका ಶ್ರೇಯ. ಹೀಗೆ ಸರಳವಾಗಿ ಒಂದು 4 ವಾಕ್ಯದಲ್ಲಿ ಬರೆದರೆ ಸಾಕು ಮಕ್ಕಳೇ. ಇನ್ನು ಮುಖ್ಯವಾಗಿರುವಂಥ ಪ್ರಶ್ನೆ 4, ಉದಾಹರಣೆ के अनुसार तुकांत शब्दों को पहचान कर लिखिए. ಸೊ ಇಲ್ಲಿ ತುಕ ಅಂತಂದರೆ ನೀವು ಲಾಸ್ಟಿಗೆ ಇಲ್ಲಿ ಗಮನಿಸಬಹುದು ನವೀನ ಆಸೀನ. ಸೊ ಇಲ್ಲಿ ಲಾಸ್ಟಿಗೆ ನ ಇಂದ ಕೊನೆಗೊಳ್ತಾ ಇದೆ, ನ ಇಂದನೇ ಕೂಡ ಕೊನೆಗೊಳ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಪದ್ಯ ಭಾಗದಲ್ಲಿ 1ನೇ ಅಥವಾ 2ನೇ ಸಾಲು, 1ನೇ ಅಥವಾ 3ನೇ ಸಾಲು ಅಥವಾ 2ನೇ ಅಥವಾ 4ನೇ ಸಾಲಿನಲ್ಲಿ ಸಾಲುಗಳಲ್ಲಿ ಕೊನೆಯದಾಗಿರುವಂತಹ ಶಬ್ದಗಳು ಈ ಥರ ಇರ್ತವೆ. ಉದಾಹರಣೆಗೆ ನವೀನ ಆಸೀನ್ ಅಂತ ಕೊಟ್ಟಿದ್ರು, ಅದೇ ಥರ ಭಾಪ ತಾಪ ಪದ್ಯ ಭಾಗದಲ್ಲಿರುವಂತೆ ಭಾಪ್ ತಾಪ್. ಮುಂದೆ ನೋಡುವುದಾದರೆ ವ್ಯವಧಾನ ಸಮಾನ, ಶೃಂಗಾರ ಆಗಾರ, ಗೇಯ ಶ್ರೇಯ, ಜೀತ ಪ್ರೀತ್. ಸೊ ಅದೇ ಥರ पंक्तियाँ पूर्ण कीजिए. पद्य भागವನ್ನು ಪೂರ್ಣಗೊಳಿಸುತ್ತಿದೆ. आज की दुनिया विचित्र नवीन, प्रकृति पर सर्वत्र है विजय पुरुष आसीन, है बंधे नर के करों में वारी, विद्युत भाप हुक्म पर चढ़ता उतरता है पवन का ताप ಎನ್ನುವಂಥದ್ದು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರುವಂತೆ ಅದನ್ನು ನೋಡಿಕೊಂಡು ತಾವುಗಳು ಬರೀಬಹುದು. अब मुख्य रूप से प्रश्न 6 है, पर्यायवाची शब्द लिखिए. ಇಲ್ಲಿ ಪರ್ಯಾಯವಾಚಿ ಅಂದರೆ ಸಮಾನಾರ್ಥಕ ಶಬ್ದಗಳು. ಪರ್ಯಾಯವಾಚಿ ಅಂದರೆ ಸಮಾನಾರ್ಥಕ ಶಬ್ದಗಳನ್ನು ನಾವು ಏನಂತ ಕರಿತೀವಿ, ಹಿಂದಿಯಲ್ಲಿ ಪರ್ಯಾಯವಾಚಿ ಶಬ್ದ ಅಂತ ಕರಿತೀವಿ. ಇಲ್ಲಿ ದುನಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇದರ ಸಮಾನಾರ್ಥಕ ಶಬ್ದಗಳು ನೋಡುವುದಾದರೆ ಜಗತ್, ಸಂಸಾರ್ ಅಥವಾ ವಿಶ್ವ ಭಿ ಹೋ ಸಕ್ತಾ ಹೈ. ನೀವು ಬೇರೆ ಬೇರೆ ರೂಪದಲ್ಲಿ ಬರೀಬಹುದು. ನಾನು ಇಲ್ಲಿ ಇಷ್ಟನ್ನು ಕೊಟ್ಟಿದ್ದೀನಿ. ವಿಚಿತ್ರ, ಅಜೀಬ್, ಗಜಬ್, ನವೀನ ನಯಾ, ಆಧುನಿಕ್, ನರ್ ಆದಮಿ ಪುರುಷ್, ವಾರಿ ಜಲ್ ಅಥವಾ ಪಾನಿ, ಕರ್ ಕರ್ ಅಂದರೆ ಹಸ್ತ್ ಅಥವಾ ಹಾತ್, ಆಗಾರ್ ಘರ್ ಗ್ರಹ. ಈ ಥರನಾಗಿರ್ತಕ್ಕಂತಹ ನಾವು ಸಮಾನಾರ್ಥಕ ಶಬ್ದಗಳನ್ನು ಬರೀಬಹುದು. ಮುಖ್ಯ ಪ್ರಶ್ನೆ 7 ನೋಡುವುದಾದರೆ ವಿಲೋಮ್ ಶಬ್ದ ಲಿಖಿ ಅಂತ ಕೊಡಲಾಗಿದೆ. ಆಜ್ ಕಲ್, ನವೀನ ಪ್ರಾಚೀನ, ಚಡ್ತಾ ಉತ್ತರ್ತಾ. ಅದೇ ಥರ 4ನೇದು ನೋಡುವುದಾದರೆ ಸಮಾನ್ ಅಸಮಾನ್, ಜ್ಞಾನ್
ಅಜ್ಞಾನ್, ಜೀತ್, ಹಾರ್, ಅಸೀಮಿತ್, ಸೀಮಿತ್, ತೋಡ್, ಜೋಡ್ ಎನ್ನುವಂಥದ್ದು ವಿಲೋಮ ಶಬ್ದಗಳನ್ನು ಬರೀಬಹುದು. ಇನ್ನು ಮುಖ್ಯ ಪ್ರಶ್ನೆ 8ನ್ನು ನೋಡುವುದಾದರೆ, ಏಕ್ ಶಬ್ದ ಲಿಖಿಯೆ, ಹಲವಾರು ಶಬ್ದಗಳಿಗೆ ಏಕಲ್ ಶಬ್ದ ಅಂತ ಕರಿತೀವಿ. ಏಕಲ್ ಶಬ್ದ ಅಂತ ಇದಕ್ಕೆ ಕರಿತೀವಿ. ಹಲವಾರು ಸಲ ಇದು ಎನ್ಯುವಲ್ ಎಕ್ಸಾಮ್ನು ಕೂಡ ಕೇಳ್ತಾರೆ. ಇಂತಹ ಶಬ್ದಗಳು MCQ ಕ್ವಶನಲ್ಲಿ ವ್ಯಾಕರಣ ಭಾಗದಿಂದ ವ್ಯಾಕರಣ ಭಾಗದಿಂದ ಇಂತಹ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಉದಾಹರಣೆ ಕೊಟ್ಟಿದ್ದಾರೆ, ಜೆ ಆಗಬೇಕಿದು. ಸಭಿ ಜಗಹೊಮೆ ಜೋಸೆ ಹಮ್ ಕಹತೆ ಹೇ ಸರ್ವತ್ರ, ಎಲ್ಲ ಸ್ಥಾನದಲ್ಲಿ ಇರುವವನಿಗೆ ಸರ್ವತ್ರ ಅಂತ ಕರಿತೀವಿ. ಆಸನ್ ಪರ್ ಬೈಠಾ ಹುವಾ ಆಸೀನ್, ಬಚಾ ಹುವಾ ಅದಕ್ಕೆ ಏನಂತ ಕರಿತೀವಿ ಶೇಷ. ಮನು ಕಿ ಸಂತಾನ್ ಮಾನವ್ ಹೈ, ಮನುಜ್ ಹೈ, ಮನುಷ್ಯ ಹೈ ಅಥವಾ ಮನುಜ್ನು ಕೂಡ ಕರಿಬಹುದು. ಮನು ಕಿ ಸಂತಾನ್ ಮನುಜ್ ಬಿ ಹೋತಾ ಹೈ, ಮಾನವ್ ಹೈ, ಮನುಷ್ಯ ಹೈ, ಯಾವುದಾದ್ರೂ ಒಂದು ಬರೆದರೆ ಸಾಕು. 4ನ್ನು ನೋಡುವುದಾದರೆ, ವಿಶೇಷ ಜ್ಞಾನ್, ಯಾರಿಗೆ ವಿಶೇಷ ಜ್ಞಾನ ಇದೆಯೋ ಅದಕ್ಕೆ ವಿಶೇಷಜ್ಞ ಅಂತ ಕರಿತೀವಿ. अधिक विद्या प्राप्त करने वाले को हम क्या कहते हैं, ವಿದ್ಯಾರ್ಥಿ कहते हैं. ಇನ್ನು ಪ್ರಶ್ನೆ 9ನ್ನು ನೋಡುವುದಾದರೆ, ಮುಖ್ಯ ಪ್ರಶ್ನೆ 9, ಅನುರೂಪ್ ಶಬ್ದ ಲಿಖಿಯೆ. ಅನುರೂಪ ಮೊದಲ 2 ಪದಗಳಿಗೆ ಸಂಬಂಧವನ್ನು ನೋಡಿಕೊಂಡು 3ನೇ ಪದಕ್ಕೆ ಸಂಬಂಧಿಸಿದಂತೆ 4ನೇ ಪದವನ್ನು ಇಲ್ಲಿ ನಾವು ಬರೀಬೇಕಾಗ್ತದೆ. ಗಿರಿ, ಪಹಾಡ್. ಸೊ ಇಲ್ಲಿ ಸಂಬಂಧ ಏನಿದೆಪ್ಪ ಅಂತಂದರೆ ಸಮಾನಾರ್ಥಕ ಶಬ್ದವನ್ನು ಕೊಡಲಾಗಿದೆ. ಅದೇ ಥರ ವಾರಿ, ವಾರಿಕ ಸಮಾನಾರ್ಥಕ ಶಬ್ದ ಹೋತಾ ಹೈ ಜಲ್. ಪವನ್, ವಾಯು, ಇಲ್ಲಿನೂ ಕೂಡ ಸಮಾನಾರ್ಥಕ ಶಬ್ದವನ್ನು ಕೊಟ್ಟಿದ್ದಾರೆ. ಪವನ್ ಅಂದರೆ ವಾಯು. ಅದೇ ಥರ ಸಿಂಧು, ಸಿಂಧು ಕಾ ಸಮಾನಾರ್ಥಕ ಶಬ್ದ ಹೋತಾ ಹೈ ಸಾಗರ್. ಜಮೀನ್, ಆಸ್ಮಾನ್, ಇಲ್ಲಿ ಏನು ಕೊಟ್ಟಿದ್ದಾರೆ, ವಿಲೋಮ ಶಬ್ದವನ್ನು ಕೊಟ್ಟಿದ್ದಾರೆ. ಇಸಿ ಪ್ರಕಾರ ಸೆ ಹಮ್ ಲಿಖೆಂಗೆ ಆಕಾಶ್, ಧರ್ತಿ. ನರ್, ಆದ್ಮಿ, ಇಲ್ಲಿನೂ ಕೂಡ ಸಮಾನಾರ್ಥಕ ಶಬ್ದವನ್ನು ಕೊಡಲಾಗಿದೆ. ಉರ್, ಹೃದಯ. ಸೊ ಈ ಥರನಾಗಿರ್ತಕ್ಕಂಥ ಮಕ್ಕಳೇ ತಾವುಗಳು ಫೇರ್ ಬುಕ್ಕನ್ನು ಕಂಪ್ಲೀಟ್ ಮಾಡಿದರೆ, ಪರೀಕ್ಷೆಯ ದೃಷ್ಟಿಯಿಂದ ಇದನ್ನು ಚೆನ್ನಾಗಿ ಓದ್ಕೊಂಡ್ರೆ, ಚೆನ್ನಾಗಿ ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ಇದ್ದರೆ ನಿಮಗೆ ವಾರ್ಷಿಕ ಪರೀಕ್ಷೆಗೆ ಇದರಿಂದ ಬಹಳಷ್ಟು ಇಂಪಾರ್ಟೆಂಟಾಗಿ 3 ಅಂಕಗಳು ಅಥವಾ ಒಂದೊಂದು ಸಲ +1 ಅಂಕದಲ್ಲಿ ಕೊಡ್ತಾರೆ. ಒಟ್ಟಾಗಿ 4 ಅಂಕಗಳು ಕೂಡ ನಮಗೆ ಈ ಒಂದು ಪಾಠದಿಂದ ಆ್ಯನ್ಯುವಲ್ ಎಕ್ಸಾಮ್ಗೆ ಬರ್ತವೆ. ಸೊ ಇದನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡಿ, ಹಾಗೂ ಒಂದಿಷ್ಟು ಗ್ರಾಮೆಟಿಕಲ್ ಮಿಸ್ಟೇಕ್, ಮೈನರ್ ಮಿಸ್ಟೇಕ್ಸ್ ಆಗಿರ್ಬೋದು, ಅದನ್ನು ನೀವು ಸರಿಪಡಿಸ್ಕೊಂಡು ಬರೆಯಿರಿ. ವಿತ್ ಕೇರ್ಫುಲ್ಲಾಗಿ ಬರೆಯಿರಿ. ಪ್ರತಿಯೊಂದು ವಿರಾಮ ಚಿಹ್ನೆಯೂ ಕೂಡ ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಮತ್ತೆ ಮುಂದಿನ ಪಾಠದ ಪ್ರಶ್ನೋತ್ತರಗಳನ್ನು ಹಾಗೂ ಮುಂದಿನ ಎಲ್ಲ ಪಾಠವನ್ನು ನಾವು ನೋಡ್ತಾ ಹೋಗ್ತಿರ್ತೀವಿ. ಕನ್ನಡದಲ್ಲಿ ಸಾರಾಂಶನೂ ಕೂಡ ಹೇಳ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ಜಕಾರ ಅಕಾಡೆಮಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಗೆಳೆಯರ ಜೊತೆಗೆ, ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ಇದನ್ನು ಹಂಚಿಕೊಳ್ಳಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.